ಕೂತ್ಕೊಳ್ಳಿ. ಬೆನ್ನೇರ ಇರಲಿ, ಮುಖ ಶಾಂತವಾಗಿರಲಿ, ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ತ್ರೀ ರೌಂಡ್ಸ್ ಓಂಕಾರ. ಎಕ್ಸೇಲ್, slowly breathe in, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹೋ ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ರಥಸಪ್ತಮಿಯ ಶುಭಾಶಯಗಳು. ಇವತ್ತು ಸೇರಿರೋದು ರಥಸಪ್ತಮಿ ಪ್ರಯುಕ್ತ 108 ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ಭಗವಂತನಿಗೆ ಧನ್ಯತಾ ಭಾವನೆಯಿಂದ ಗೌರವಪೂರ್ವಕವಾಗಿ ಅವನಿಗೆ ನಮಸ್ಕಾರ ಮಾಡೋಣ ಅಂತ ಹೇಳಿ. ಸೂರ್ಯ ಮೇಲಕ್ಕೆ ಬರ್ತಾ ಇರಬೇಕಾದ್ರೇ ನಮಗೆ ಇಂಟ್ಯೂಷನ್ ಬರ್ತಾ ಇರುತ್ತೆ. ಎಲ್ಲ ಜೀವಿಗಳಿಗೂ, ಮನುಷ್ಯರು ಅಂತಲ್ಲ, ಪ್ರಾಣಿ ಪಕ್ಷಿಗಳು, ಜೀವ ಇರೋ ಪ್ರತಿಯೊಂದು ಮರ ಗಿಡಗಳು ಎಲ್ಲರೂ ಹೂಗಳು ಹರಳೋದು ಮತ್ತು ಚಲನೆ ಶುರುವಾಗೋದು ಅವನು ಮೇಲಕ್ಕೆ ಬರ್ತಾ ಇದ್ದಾನೆ ಅಂತ ನಮ್ಗೆ ಇಂಟ್ಯೂಷನ್ ಬರ್ತಾ ಇರುತ್ತೆ. ಈಗ ಮಲಗಿರ್ತೀವಿ, ಅಯ್ಯೋ ಬೆಳಗಾಯಿತು ಹೋಗೋಣ ಎದ್ದೇಳೋಣ ಅನ್ನೋದು ನಮಗೆ ಬರ್ತಲ್ವ, ಅದು ತಾನಾಗೆ ಇನ್ಸ್ಪಿರೇಷನ್ ಬಂದುಬಿಡುತ್ತಲ್ವ. ನಾವು ಮಲ್ಕೊಂಡಿದ್ದಾಗ 4 ಗಂಟೆ ಆಯಿತು 5 ಗಂಟೆ ಆಯಿತು ಹೇಳೋಣ ಅಂತ. ಅದೇ ಯಾರಿಂದ ಬರುತ್ತೆ ಅಂದರೆ ಸೂರ್ಯದೇವನಿಂದ ಬರ್ತಾರೆ. ನಾನು ಬರ್ತಾಯಿದ್ದೀನಿ ಎದ್ದೇಳಿ, ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ, ಮಾಡ್ಕೊಳ್ಳಿ, ಅಭಿವೃದ್ಧಿ ಮಾಡ್ಕೊಳ್ಳಿ ನಿಮ್ಮ ಜೀವನನ ಅಂಥೇಳಿ ಅವನು ಇಂಟ್ಯೂಷನ್ ಕೊಡ್ತಾ ಇರ್ತಾನೆ. ನಾವು ಅವನು ಬರ್ತಾ ಇದ್ದಾಗ ನಾವು ಮಲ್ಕೊಂಡ್ರೆ ಏನಾಗುತ್ತೆ, ನಮ್ಮ ಲೈಫಲ್ಲಿ ಕುಂಠಿತ ಆಗ್ತಾ ಬರ್ತಾ ಇರುತ್ತೆ. ನಾನು ಬರ್ತಾಯಿದ್ದೀನಿ, ನೀವು ಎದ್ದೇಳಿ ಬೇಗ ಎಲ್ಲ ನಿಮ್ಮ ಕೆಲಸಗಳ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತಂದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮತ್ತು ಜಾಸ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಾವು ಅದು ಸೂರ್ಯದೇವನ ಅನುಗ್ರಹ ಪಡಿಬೇಕು ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು. ಈಗ ಎಷ್ಟೋ ದೇಶಗಳಲ್ಲಿ ಸೂರ್ಯನ ಬಿಸಿಲೇ ಇರೋದಿಲ್ಲ ಅಲ್ವ, 3 ತಿಂಗಳು 6 ತಿಂಗಳು ಸೂರ್ಯನ ಬಿಸಿಲಿಗೋಸ್ಕರ ನಮ್ಮ ದೇಶಕ್ಕೆ ಬರ್ತಾರಲ್ವ. ನಮಗೆ ದಿವಸ ಸೂರ್ಯದೇವ ಅವನ ದರ್ಶನ ಕೊಡ್ತಾ ಇರ್ತಾನೆ. ಇಷ್ಟು ಇದನ್ನು ಕೊಡ್ತಿರೋದು ನಾವು ಪುಣ್ಯವಂತರು. ನಮ್ಮ ದೇಶದಲ್ಲಿ ನಾವು ಈ ದೇಶದಲ್ಲಿ ಇದ್ದೀವಿ ಅಂತಂದರೆ ಸೂರ್ಯದೇವಂದು ದಿವಸ ಆಶೀರ್ವಾದ ಸಿಗ್ತಾಯಿದೆ, ಅವನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ತಾಯಿದೆ ಅಂತಂದರೆ ನಾವು ನಿಜವಾಗ್ಲೂ ಪುಣ್ಯವಂತರು. ಅದನ್ನು ಉಪಯೋಗಿಸ್ಕೊಳ್ಳೋದು ಎಷ್ಟು ಜನ ಇವಾಗ ಉಪಯೋಗಿಸ್ಕೋತಾ ಇದ್ದೀವಿ? ಒಂದು 80% ಉಪಯೋಗಿಸ್ಕೋತಾ ಇಲ್ಲ ಅಲ್ವಾ ಜನ. ಯಾಕೆ ಹೇಳಿ? ಈಗಿನ ಆ ಲೈಫ್ ಸ್ಟೈಲ್ ಆ ಥರ ಇರುತ್ತೆ. ಮನೆ ಒಳಗಡೆ ಇರ್ತೀವಿ, ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ, ಇಲ್ಲಾಂದರೆ ಆಫೀಸ್ಗೆ ಹೋಗ್ತೀವಿ, ಒಳಗಡೆ ಕೂತ್ಕೊಳ್ತೀವಿ. ಏನು ಕೆಲಸ ಮಾಡಬೇಕು ಅಂತಂದರೆ ಈಚೆಗೆ ಬರೋದೇ ಇಲ್ಲ, ಬರೋಕ್ಕಾಗೋದೇ ಇಲ್ಲ, ಅಂಥ ಪರಿಸ್ಥಿತಿ ಇದೆ ಇವಾಗ. ಆದಷ್ಟು ನಾವು ಬಿಸಿಲಿಗೆ ಮೈ ಒಡ್ಡಬೇಕು, ಆ ಕಿರಣಗಳು ಬೀಳಬೇಕು. ಕಿರಣಗಳು ಬಿದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಚೈತನ್ಯ ಬರುತ್ತೆ. ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದ ತಕ್ಷಣವೇ ನಮಗೆ ಗೊತ್ತಿಲ್ಲದಲೇ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ.
ಈಗ ನಾವು ಮನೆ ಒಳಗಡೆ ಇದ್ದಾಗ ಇವು ಎಕ್ಸಾಂಪಲ್ ತೊಗೊಳ್ಳಿ, ಒಂದೆರಡು ದಿವಸ ಮೋಡ ಕವ್ಕೊಳ್ತು ಅಂತ ಅಂದ್ಕೊಳ್ಳಿ, ಏನೋ ಸೈಕ್ಲೋನ್ ಅದು ಇದು ಬಂದು ಏನು ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ, ಎಷ್ಟು ಬೇಗ ಬಿಸಿಲು ಬರುತ್ತಪ್ಪ ಅಂತ. ಆಚೆ ಎಷ್ಟು ಮೋಡ ಕವ್ಕೊಳುತ್ತೋ ನಮ್ಮ ಮನಸ್ಸಿನಲ್ಲೂ ಅಷ್ಟೇ ಒಂಥರ ಮೋಡ ಕವಿದ ವಾತಾವರಣ ಇರುತ್ತೆ. ಅಂದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅದು. ಅಲ್ಲಿ ಹೊರಗಡೆ ಹೇಗೆ ಪಂಚಭೂತಗಳಿದ್ದಾಗಿರುತ್ತೆ, ನಮ್ಮ ಶರೀರನೂ ಪಂಚಭೂತಗಳಿಂದ ಕೂಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಆ ಥರ ಬಂದ್ಬಿಡುತ್ತೆ ಮನಸ್ಥಿತಿ. ಅದರಿಂದ ಆದಷ್ಟು ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳೋ ಥರ ಓಡಾಡೋದು, ಬೆಳಗಿನ ಬಿಸಿಲು ಬೀಳಬೇಕು. ನೈಸರ್ಗಿಕವಾಗಿ ನಮಗೆ ವಿಟಮಿನ್ ಡಿ ದೇವರು ದೈವದತ್ತವಾಗಿ ಕೊಡ್ತಾ ಇದ್ದಾನೆ ಸೂರ್ಯದೇವ. ಅದನ್ನು ಆದಷ್ಟು ನಾವು ಉಪಯೋಗಿಸ್ಕೋಬೇಕು. ಔಷಧಿ ಮಾತ್ರೆಗಳಿಂದಲೇ ಹೇಗೆ ಇದು ಸೂರ್ಯನ ಬಿಸಿಲುಗಳು ತೊಗೋಬೇಕು, ವ್ಯಾಯಾಮ ಮಾಡಬೇಕು. ಸೂರ್ಯ ನಮಸ್ಕಾರ ಪದ್ಧತಿ ಬಂದಿರೋದೇ ಸೂರ್ಯ ನಮಸ್ಕಾರ ಅಂದರೆ ಬೆಳಗಿನ ಕಿರಣಗಳು ನಮಗೆ ಬಿದ್ದು ನಾವು ಆರೋಗ್ಯವಂತರಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಸೂರ್ಯ ನಮಸ್ಕಾರ ಅನ್ನೋದು ಅದು ಶುರುವಾಗಿದ್ದು. ಸೂರ್ಯನ ನೋಡಿಕೊಂಡು ಮಾಡಿದಾಗ ನಮಗೆ ಎನರ್ಜಿ ಜಾಸ್ತಿ ಫ್ಲೋ ಆಗುತ್ತೆ, ನಕಾರಾತ್ಮಕ ಶಕ್ತಿ ಹೋಗುತ್ತೆ, ಸಕಾರಾತ್ಮಕ ಶಕ್ತಿ ಬೆಳೆಯುತ್ತೆ. ಪಾಸಿಟಿವ್ ಎನರ್ಜಿ ನಮಗೆ ಬರಬೇಕು, ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗಬೇಕು ನಮ್ಮ ಶರೀರದಲ್ಲಿ. ಅದನ್ನು ನೋಡ್ಕೊಳ್ತಾ ಮಾಡಿದಾಗ ನಮಗೆ ಜಾಸ್ತಿ ಎನರ್ಜಿ ಸಿಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಮಾನಸಿಕವಾಗಿ ದೈಹಿಕವಾಗಿ ಎರಡರಲ್ಲೂ. ನಾವು ಕಿರಣ ಬಿದ್ದಾಗ ನಮ್ಮದು ಆರೋಗ್ಯನೂ ಇದಾಗುತ್ತೆ, ಮನಸ್ಸಿಗೂ ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಅವನು ತನ್ನನ್ನು ತಾನು ಉರಿಸ್ಕೊಳ್ತಾ ಬರ್ತಾನೆ ಬೆಳಕು ಕೊಡ್ತಾ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ವಿಟಮಿನ್ ಡಿ ಸಿಗುತ್ತೆ ಚೆನ್ನಾಗಿ. ಯಾರ್ಯಾರು ಉಪಯೋಗಿಸ್ಕೊಳ್ತಾ ಇದ್ದೀರಾ ಆಲ್ರೆಡಿ ಅದ್ರದ್ದು ಮಹತ್ವ ಗೊತ್ತು, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಬೇಕು. ಸೂರ್ಯನ ಬಗ್ಗೆ ಹೇಳೋಕ್ಕೆ ಹೋದರೆ ತುಂಬ ಇದೆ, ಒಂದು ಅರ್ಧ ಗಂಟೆ ತನಕನಾದರೂ ಹೇಳ್ಬೋದು. ಅದರಲ್ಲಿ ತುಂಬ ಅಂದರೆ ಇವತ್ತು ರಥಸಪ್ತಮಿ, ಅವನು ಹುಟ್ಟಿದ ದಿನ ಅಂತ ಹೇಳ್ತಾರೆ. ನಾರಾಯಣನ ಅವತಾರ ಸೂರ್ಯದೇವ. ಗೊತ್ತಾಯ್ತಾ? ಇವತ್ತು ದಿಕ್ಕನ್ನು ಬದಲಾಯಿಸ್ತಾನೆ. ಪಥ ಬದಲಾಯಿಸೋದ್ರಿಂದ ಇಷ್ಟು ದಿವಸ ಚಳಿ ಇತ್ತಲ್ವ, ಇನ್ಮೇಲೆ ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಸಿಲಿಂದು. ನಮಗೀಗ 2 ದಿವಸದಿಂದನೇ ಗೊತ್ತಾಗ್ತಾ ಇದೆ ಅಲ್ವಾ, ಸೆಕೆ ಶುರು ಆಯ್ತಂದರೆ ನಾನು ಪಥ ಬದಲಾಯಿಸ್ತಾ ಇದ್ದೀನಿ ಅಂತ ಸೂಚನೆ ಅದು. ಆ ಸೂಚನೆ ಬಂದಿರೋದ್ರಿಂದ ನಮಗೆ ಗೊತ್ತಾಗ್ತಿದೆ ರಥಸಪ್ತಮಿ ಶುರು ಆಯಿತು ಅಂತ ಹೇಳಿಬಿಟ್ಟು. ಅದರಿಂದ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳೋಣ. ನಕಾರಾತ್ಮಕ ಶಕ್ತಿ ನಮ್ಮಲ್ಲಿರೋದೆಲ್ಲ ಹೊರಟೋಗಲಿ, ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ ಅನ್ನೋದು ದೃಷ್ಟಿಯಿಂದ ಇವತ್ತು ಇಲ್ಲಿ ಸೇರಿದ್ದೀವಿ. 108 ಸೂರ್ಯ ನಮಸ್ಕಾರ ಮಾಡಿ ಅವನಿಗೆ ಕೃತಜ್ಞತೆ ಅರ್ಪಿಸೋಣ. ನಮ್ಮ ಕೈಲಿ ಇನ್ನೇನು ಕೊಡೋಕ್ಕಾಗಲ್ಲ ಸೂರ್ಯದೇವನಿಗೆ, ಏನು ಕೊಡೋಕ್ಕಾಗತ್ತೆ? ಅಂದರೆ ಅವನನ್ನು 108 ನಾಮಾವಳಿಯ ಮೂಲಕ ಅವನಿಗೆ ಧನ್ಯತಾ ಭಾವದಿಂದ ಗೌರವಪೂರ್ಣವಾಗಿ ನಮಸ್ಕಾರ ಮಾಡೋಣ ಇವತ್ತಿನ ದಿವಸ. ನಮಸ್ತೆ. ಎಲ್ಲವನ್ನು ಗಮನಿಸ್ತಾ ಇರಿ. ಈಗ ನಾನೇನು ಪ್ರೇಯರ್ ಮಾಡ್ತಾಯಿದ್ದೀನಿ ಅದು ಸೂರ್ಯ ಭಗವಾನನ ಪ್ರಾರ್ಥನೆ ಮಾಡ್ತಾ ಸೂರ್ಯ ನಮಸ್ಕಾರ ಶುರು ಮಾಡೋದು. ಹಿರಣ್ಮಯನ ಪಾತ್ರೆಯಣ ಏನಿದೆ, ಸೂರ್ಯದೇವ ತನ್ನ ಚಿನ್ನದ ತಟ್ಟೆಯಿಂದ ತನ್ನ ಮುಖವನ್ನು ಮುಚ್ಚಿರ್ತಾನೆ. ಆ ಚಿನ್ನದ ತಟ್ಟೆನ ಪಕ್ಕಕ್ಕೆ ಸರಿಸಿ ನಿನ್ನ ಧರ್ಮ ದರ್ಶನವನ್ನು, ಸತ್ಯವಾಗಿರುವ ಮತ್ತು ಧರ್ಮದಿಂದ ಕೂಡಿರುವ ನಿನ್ನ ಮುಖವನ್ನು ನಮಗೆ ತೋರಿಸುವಂಥ ಇದರ ಅರ್ಥ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. 1 2 3 4 5 6 7 8 9 10. ಓಂ ರವಯೇ ನಮಃ. ಓಂ ರವಯೇ ನಮಃ. 1 2 3 4 5 6
7, 8, 9, 10. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. 1, 2, 3, 4, 5, 6, 7, 8, 9, 10. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. 1, 2, 3, 4, 5, 6, 7, 8, 9, 10. ನಮಸ್ಕಾರ, ನಾನು ಪ್ರಸನ್ನ ಅಂತ, ಮೇಡಮ್ ಓಲ್ಡ್ ಸ್ಟೂಡೆಂಟು. ಸೊ ಇವತ್ತು ನನಗೆ ಸೂರ್ಯ ನಮಸ್ಕಾರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಮೇಡಮ್ ಅವ್ರಿಗೆ. ನಾನು ಪ್ರತಿ ದಿವಸ 12 ಮಾತ್ರ ಮಾಡ್ತಾಯಿದ್ದೆ, ಒಂದು 20 ಮಿನಿಟ್ಸ್ ತಗೊಳ್ತಿದ್ದೆ ಅದಕ್ಕೆ. ಸೊ ಇವತ್ತು 108 ಮಾಡೋಕ್ಕಾಗಲಿಲ್ಲ, ಬಟ್ ಒಂದು 95 ನಮಸ್ಕಾರ ಮಾಡಿದೆ. ಸೂರ್ಯ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು. ನಮಸ್ತೆ, ಹರಿ ಓಂ. ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು. ನಾನು ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆಗಿ ಇಲ್ಲಿ ಸುಮಾರು ವರ್ಷದಿಂದ ಬರ್ತಾಯಿದ್ದೀನಿ. ಸ್ವಲ್ಪ 2 ವರ್ಷ ನಾನು ಬೆಳಗಾಂಗೆ ಟ್ರಾನ್ಸ್ಫರ್ ಆಗಿರೋದು ಕಂಟಿನ್ಯೂ ಆಗಿಲ್ಲ. ಈಗ ಒಂದು 6 ತಿಂಗಳು 1 ವರ್ಷದಿಂದ ತಿರ್ಗಿ ಕಂಟಿನ್ಯೂ ಆಗಿದ್ದೀನಿ. ಇಲ್ಲಿ ಬಂದು ನನಗೆ ತುಂಬ ಅನುಕೂಲ ಆಗಿದೆ. ಎಸ್ಪೆಷಲಿ ಇವತ್ತಿಂದ ಈ ಒಂದು ಸನ್ನಿವೇಶದಲ್ಲಿ ದೇವರು ಸೂರ್ಯ ಭಗವಾನ್ ಎಲ್ರಿಗೂ ಈ ಚರ್ಮ ರೋಗ, ಈ ವ್ಯಾಧಿ, ಕಷ್ಟ ಮತ್ತು ಮನಸ್ಸಲ್ಲಿರೋ ಕೆಟ್ಟ ಗುಣಗಳು ಹೋಗಲಿ ಅಂತ ಕೇಳಿಕೊಂಡು ಈ ಒಂದು ಸದಾವಕಾಶ ಕೊಟ್ಟು ಎಲ್ಲ ಯೋಗಪಟುಗಳು ಮತ್ತು ಈ ಒಂದು ಜಾಗ ಬೇಕಾದಷ್ಟು ಸಂಪಾದನೆ ಮಾಡೋಕ್ಕೆ ಬೇಕಾದಷ್ಟಿದೆ. ಆದರೆ ನಮ್ಮ ಮೇಡಮ್ ಅವರು ಈ ಒಂದು ಜಾಗನ ನಮ್ಮ ಯೋಗಕ್ಕೋಸ್ಕರನೇ ಸಾರ್ಥಕ ಮಾಡಿರೋದ್ರಿಂದ ಅವರಿಗೆ ನಾನು ಧನ್ಯವಾದಗಳು. ಮತ್ತು ಎಲ್ಲ ನನ್ನ ಯೋಗ ಸಹಪಾಠಿಗಳಿಗೆ ನನ್ನ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ನಾನು ಸುಮಾರು 10 ವರ್ಷದಿಂದನೂ ಇಲ್ಲಿ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ. ನನಗೆ ಥೈರಾಯ್ಡ್ ಇತ್ತು. ಥೈರಾಯ್ಡೆಲ್ಲ ನಾನು ತುಂಬ ನಾರ್ಮಲ್ ಆಗಿದೆ. ಮತ್ತು ಅದೇನೋ ಮನಸ್ಸು ಮೈಕೈ ಎಲ್ಲ ತುಂಬ ಉಲ್ಲಾಸ ಆಗುತ್ತೆ, ಚೆನ್ನಾಗಾಗತ್ತೆ. ಯೋಗ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ, ಮೇಡಮ್ ಹೇಳಿದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡೋದ್ರಿಂದ ಆಗದೇ ಇರೋರು ಕೂಡ ಆರಾಮಾಗಿ ಯೋಗಾನ ಅವ್ರ ಕೈಲಾದ ಮಟ್ಟಿಗೆ ಮಾಡ್ಕೊಳ್ತಾ ಹೋದರೆ ಮನಸ್ಸಿಗೆ, ಆರೋಗ್ಯಕ್ಕೆ ಎಲ್ಲ ತುಂಬ ಸಹಾಯಕಾರಿ. ನಮ್ಮ ಮೇಡಮ್ ನಮಗೋಸ್ಕರ ಇಷ್ಟು ಚೆನ್ನಾಗಿ ಯೋಗ ಹೇಳ್ಕೊಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಇವತ್ತಿನ ದಿನ 108 ಸೂರ್ಯ ನಮಸ್ಕಾರ ಮಾಡಿದ್ದೀವಿ ಎಲ್ಲರೂ. ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೆ ಪರ್ಸ್ನಲಿ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಯಾಕೆಂದರೆ ಫುಲ್ ಜೋಶಲ್ಲಿದ್ದೆ, ನೆನ್ನೆ ಆಗುತ್ತಾ ಆಗಲ್ವಾ ಅಂತ ಅನ್ಕೊತಾ ಇದ್ದೆ. ಬಟ್ ಫೈನಲಿ ಐ ಡಿಡ್ 108 ಆ್ಯಂಡ್ ಥ್ಯಾಂಕ್ಸ್ ಟು ಮೇಡಮ್ ಆ್ಯಂಡ್ ಯೋಗ ಕ್ಲಾಸ್ಗೆ ದಿನ ಬರ್ತಿರೋದ್ರಿಂದ ಸ್ಟ್ರೆಂತ್, ವಿಲ್ಲಿಂಗ್ನೆಸ್ ಆ್ಯಂಡ್ ಪೇಷನ್ಸ್ ಆಗಿರೋದು, ಕಾಮ್ ಆಗಿರೋದು ಎಲ್ಲ
ನಮಗೆ ಇರೋಕ್ಕೆ ಹೆಲ್ಪ್ ಆಗಿದೆ. ಆ್ಯಂಡ್ ಅದು ಬಿಟ್ಟು ಬೇರೆನೂ ಅಷ್ಟೇ ಎಲ್ಲ ವಾಟ್ ಎವರ್ ಜಾಯಿಂಟ್ ಪೇನ್ ಇರ್ಬೋದು, ಫ್ರೋಝನ್ ಶೋಲ್ಡರ್ ಇರ್ಬೋದು, ಎಲ್ಲ ಹೀಲ್ ಆಗಿದೆ ಆ್ಯಕ್ಚುಲಿ ಯೋಗ ಕ್ಲಾಸಿಗೆ ಬಂದಿರೋದ್ರಿಂದ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ಲರಿಗೂ ಒಂದು ಥರ ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋ ಭಾವನೆ. ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸರೋಜಾ ಮೇಡಮ್ ಅವ್ರಿಗೆ. ನನ್ನ ಲೈಫ್ನಲ್ಲಿ 108 ನಮಸ್ಕಾರ ಮಾಡಿಲ್ಲ. ನನಗೆ 55 ವರ್ಷ, ಬಟ್ ಇವತ್ತು ಆ ಅಚೀವ್ಮೆಂಟ್ ಆಗಿದೆ. ಸೊ ದೈಹಿಕ ಮಾನಸಿಕ ಶಕ್ತಿಗೆ ನಾನು ಅವ್ರಿಗೆ ಚಿರಋಣಿ. ಇವತ್ತು ತುಂಬ ಚೆನ್ನಾಗಿತ್ತು. ನಾನು ಒಂದು ಗ್ಯಾಪ್ ಬಿಟ್ಟು ಬಂದೆ ಇವತ್ತು, ಬಟ್ ನನಗೆ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಚೀವ್ ಮಾಡಿದ್ದೀನಿ. ಈ ಗುಂಪಲ್ಲಿ ಆ ಎನರ್ಜಿ ಇತ್ತಲ್ಲ, ಅದರಿಂದ ನಾನು ಮಾಡೋಕ್ಕಾಯ್ತು ಅಂತ ನನಗನ್ಸುತ್ತೆ. ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಹೆಚ್ಚು ಜನಕ್ಕೆ ಪ್ರೋತ್ಸಾಹ ಕೊಡಲಿ, ಇನ್ನೂ ಹೆಚ್ಚು ಜನಕ್ಕೆ ಮಾನಸಿಕ ದೈಹಿಕ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಧನ್ಯವಾದಗಳು. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಸಕ್ಸಸ್ಫುಲಿ 108 ಎಲ್ಲರೂ 108 ಸೂರ್ಯ ನಮಸ್ಕಾರ ಸೂರ್ಯ ಭಗವಾನ್ಗೆ ಅರ್ಪಿಸಿರೋದು. ಸೂರ್ಯ ಬರ್ತಾ ಇದ್ದಾನೆ ಮೇಲೆ, ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಾನೆ.